ಶಿವಪುರಾಣದ ಕತೆ. ವೀರಭದ್ರನ ಅವತಾರ. ದಕ್ಷಯಜ್ಞದ ವಿನಾಶ. ಸತಿಯ ಆತ್ಮಾರ್ಪಣೆಯ ನಂತರ ಶಿವನು ಹೇಗೆ ವೀರಭದ್ರನನ್ನು ಸೃಷ್ಟಿಸಿದನು? ದಕ್ಷಯಜ್ಞ ಹೇಗೆ ನಾಶವಾಯಿತು? ದಕ್ಷನಿಗೆ ಕೊನೆಗೆ ಏನಾಯಿತು? ಶಿವಪುರಾಣದ ಈ ರೋಚಕ ಕಥೆಯನ್ನು ನೋಡಿ. ಸತಿಯ ಆತ್ಮಾರ್ಪಣೆಯ ಸುದ್ದಿ ಕೈಲಾಸವನ್ನು ತಲುಪಿದಾಗ ಭಗವಾನ್ ಶಿವನ ಹೃದಯ ದುಃಖ ಮತ್ತು ಕೋಪದಿಂದ ತುಂಬಿತು. ತಮ್ಮ ಪ್ರಿಯ ಪತ್ನಿಯ ಅಗಲಿಕೆಯನ್ನು ಸಹಿಸಲಾಗದೆ ಶಿವನು ಘೋರ ತಾಂಡವಕ್ಕೆ ಸಿದ್ಧರಾದರು. ಅವರ ಜಟೆಗಳು ಗಾಳಿಯಲ್ಲಿ ಹಾರಿದವು. ತ್ರಿಲೋಕವೇ ನಡುಗಿತು. ಆಕ್ರೋಶದಿಂದ ಶಿವನು ತನ್ನ ಜಟೆಯ ಒಂದು ಭಾಗವನ್ನು ಕಿತ್ತು ಭೂಮಿಗೆ ಎಸೆದರು. ಆ ಜಟೆಯಿಂದ ಅಗ್ನಿಯಂತೆ ಪ್ರಕಾಶಿಸುವ ಪರ್ವತದಷ್ಟು ಎತ್ತರದ 1000 ಸೂರ್ಯರ ತೇಜಸ್ಸುಳ್ಳ ಮಹಾವೀರನು ಪ್ರತ್ಯಕ್ಷನಾದನು. ಅವನೇ ವೀರಭದ್ರ. ಅದೇ ಕ್ಷಣದಲ್ಲಿ ದೇವಿ ಪಾರ್ವತಿಯ ಉಗ್ರಶಕ್ತಿಯಿಂದ ಭದ್ರಕಾಳಿ ಕೂಡ ಪ್ರತ್ಯಕ್ಷಳಾದಳು. ಶಿವನು ವೀರಭದ್ರನಿಗೆ ಆದೇಶಿಸಿದರು, ಹೋಗು, ದಕ್ಷನ ಯಜ್ಞವನ್ನು ನಾಶ ಮಾಡು, ಧರ್ಮವನ್ನು ಅವಮಾನಿಸಿದವರಿಗೆ ಶಿಕ್ಷೆ ನೀಡು. ವೀರಭದ್ರನು ತನ್ನ ಅಸಂಖ್ಯಾತ ಗಣಗಳೊಂದಿಗೆ ದಕ್ಷನ ಯಜ್ಞಶಾಲೆಯ ಕಡೆಗೆ ಹೊರಟನು. ಯಜ್ಞಶಾಲೆಯಲ್ಲಿ ಬ್ರಹ್ಮ, ವಿಷ್ಣು ಸೇರಿದಂತೆ ಅನೇಕ ದೇವತೆಗಳು ಮತ್ತು ಋಷಿಗಳು ಇದ್ದರು. ಇದ್ದಕ್ಕಿದ್ದಂತೆಯೇ ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿತು. ಗುಡುಗು, ಮಿಂಚು ಮತ್ತು ಭೀಕರ ಗಾಳಿ ಬೀಸತೊಡಗಿತು. ವೀರಭದ್ರನು ಭಯಂಕರ ಗರ್ಜನೆಯೊಂದಿಗೆ ಯಜ್ಞಶಾಲೆಗೆ ಪ್ರವೇಶಿಸಿದನು. ಅವನ ರೂಪವನ್ನು ಕಂಡು ದೇವತೆಗಳೇ ಬೆಚ್ಚಿಬಿದ್ದರು. ಯಜ್ಞಕುಂಡಗಳು ಉರುಳಿದವು. ಯಜ್ಞ ವೇದಿಕೆಗಳು ಒಡೆದು ಹೋದವು. ದೇವತೆಗಳು ಭಯದಿಂದ ಓಡತೊಡಗಿದರು. ದಕ್ಷನು ತನ್ನ ಸೇನೆಯಿಂದ ವೀರಭದ್ರನನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಶಿವಗಣಗಳ ಮುಂದೆ ಯಾರಿಗೂ ನಿಲ್ಲಲು ಸಾಧ್ಯವಾಗಲಿಲ್ಲ. ಸ್ವಲ್ಪವೇ ಸಮಯದಲ್ಲಿ ಯಜ್ಞ ಸಂಪೂರ್ಣವಾಗಿ ಧ್ವಂಸವಾಯಿತು. ಕೊನೆಗೆ ವೀರಭದ್ರನು ದಕ್ಷನ ಎದುರು ನಿಂತನು. ದಕ್ಷನು ತನ್ನ ತಪ್ಪನ್ನು ಅರಿಯುವಷ್ಟರಲ್ಲಿ ತಡವಾಗಿತ್ತು. ವೀರಭದ್ರನು ತನ್ನ ಖಡ್ಗದಿಂದ ದಕ್ಷನ ತಲೆಯನ್ನು ಕತ್ತರಿಸಿದನು. ಯಜ್ಞಶಾಲೆ ಮೌನವಾಗಿತ್ತು. ದೇವತೆಗಳೆಲ್ಲ ಶಿವನ ಕೋಪದ ಮಹಿಮೆಯನ್ನು ಅರಿತು ನಡುಗಿದರು. ನಂತರ ಬ್ರಹ್ಮ ಮತ್ತು ವಿಷ್ಣು ಸೇರಿ ಶಿವನ ಬಳಿಗೆ ಬಂದು ಪ್ರಾರ್ಥಿಸಿದರು, ಪ್ರಭು, ನಿಮ್ಮ ಕೋಪ ಶಾಂತಗೊಳಿಸಿ, ಲೋಕದ ಹಿತಕ್ಕಾಗಿ ದಕ್ಷನಿಗೆ ಕ್ಷಮೆ ನೀಡಿ. ಕರುಣಾಮೂರ್ತಿಯಾದ ಶಿವನ ಕೋಪ ತಣ್ಣಗಾಯಿತು. ಅವರು ಯಜ್ಞಶಾಲೆಗೆ ಬಂದು ದಕ್ಷನ ದೇಹಕ್ಕೆ ಮೇಕೆಯ ತಲೆಯನ್ನು ಜೋಡಿಸಿ ಮತ್ತೆ ಜೀವ ನೀಡಿದರು. ದಕ್ಷನು ಕಣ್ಣೀರು ಹಾಕುತ್ತಾ ಶಿವನ ಪಾದಗಳಿಗೆ ನಮಸ್ಕರಿಸಿದನು. ಪ್ರಭು, ನನ್ನ ಅಹಂಕಾರವೇ ನನ್ನ ಪತನಕ್ಕೆ ಕಾರಣವಾಯಿತು. ನನ್ನನ್ನು ಕ್ಷಮಿಸಿ. ಶಿವನು ಮಂದಹಾಸದಿಂದ ಹೇಳಿದರು. ಅಹಂಕಾರವನ್ನು ತೊರೆದವನೇ ನಿಜವಾದ ಭಕ್ತನಾಗುತ್ತಾನೆ. ಹೀಗೆ ದಕ್ಷಯಜ್ಞ ಮುಕ್ತಾಯವಾಯಿತು. ಆದರೆ ಸತಿಯ ಅಗಲಿಕೆಯ ನೋವು ಇನ್ನೂ ಶಿವನ ಹೃದಯದಲ್ಲಿ ಉಳಿದಿತ್ತು. ಅದೇ ಮುಂದೆ ದೇವಿ ಪಾರ್ವತಿಯ ಜನನಕ್ಕೆ ಕಾರಣವಾಗುತ್ತದೆ. ಕಥೆಯ ನೀತಿ: ಅಹಂಕಾರ ಎಷ್ಟೇ ದೊಡ್ಡದಾಗಿದ್ದರೂ ಧರ್ಮ ಮತ್ತು ಸತ್ಯದ ಮುಂದೆ ಅದು ಉಳಿಯುವುದಿಲ್ಲ. ಕ್ಷಮೆ ಮತ್ತು ವಿನಯವೇ ಜೀವನದ ನಿಜವಾದ ಆಭರಣಗಳು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.